ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಚಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ. ಒಂದು ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟವಾದ ನಂಬರ್ಸ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅನ್ಕೋತೀನಿ. ಇದು ಪಾಲ್ ನಂಬರ್ 1 ಆ್ಯಂಡ್ ಇದು ಪಾಲ್ ನಂಬರ್ 2. ಪಾಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಬದಲಾವಣೆಗಳಿದೆ, ಏನೆಲ್ಲ ಮೆಸೇಜ್ ನೀವು ನಂಬಿರೋ ದೈವದಿಂದ ಸಿಗ್ತಿದೆ ಈ ಒಂದು ವಾರದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಪಾಲ್ ನಂಬರ್ 1. ಈ ಹಿಂದೆ ಯಾವುದಾದ್ರೂ ಅವಕಾಶಗಳು ನಿಮಗೆ ಮಿಸ್ ಆಗಿದ್ದರೆ ಆ ಅವಕಾಶಗಳು ಮತ್ತೆ ನಿಮ್ಮ ಲೈಫಿಗೆ ಬರ್ತಿದೆ. ಹಾಗೆ ಯಾವ ವ್ಯಕ್ತಿ ನಿಮ್ಮ ಲೈಫಿಗೆ ಈ ಒಂದು ವಾರದಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಅವರಿಂದ ನಿಮಗೆ ಸಂತೋಷದ ಸುದ್ದಿನ ಕೂಡ ಕೇಳ್ತಾ ಇದ್ದೀರಾ. ಜೊತೆಗೆ ಇಷ್ಟು ದಿವಸ ನೀವು ಆ ಅವಕಾಶ ಮಿಸ್ ಆಯ್ತಲ್ಲ, ಒಂದು ಸ್ವಲ್ಪ ಎಡದೇ ಹೋಗಿದ್ರೆ ಅಥವಾ ಒಂದು ಸ್ವಲ್ಪ ನಾನು ನಿರ್ಧಾರ ತಗೊಂಡಿದ್ದಿದ್ರೆ ಅದು ನನ್ನ ಕೈಗೆ ಸಿಗೋದು ಅನ್ನೋ ಒಂದು ಗಿಲ್ಟ್ ಏನು ಕಾಡ್ತಿತ್ತು. ಈ ಒಂದು ವಾರದಲ್ಲಿ ಆ ಕೆಲಸ ಖಂಡಿತ ಏನು ಕೈ ಜಾರಿ ಹೋಗಿದೆ ಆ ಕೆಲಸ ಮತ್ತೆ ನಿಮ್ಮ ಕೈಗೆ ಬರ್ತಿದೆ. ಅದು ನಿಮ್ಮ ಜಾಬ್ ಆಗಿರ್ಬಹುದು ಅಥವಾ ನಿಮ್ಮ ಪರ್ಸ್ನಲ್ ವಿಚಾರವಾಗಿ ಯಾವುದೇ ನಿರ್ಧಾರಗಳಾಗಿರಬಹುದು, ಏನಿದೆ ಆ ಕೆಲಸಗಳು, ಆ ವಿಚಾರಗಳು ನಿಮ್ಮ ಮತ್ತೆ ಮರುಕಳಿಸಿ ಬರ್ತಿದೆ. ಶುಭ ಸುದ್ದಿನ ಕೇಳ್ತಿದ್ದೀರಾ ಈ ಒಂದು ವಾರದಲ್ಲಿ ಪಾಲ್ ನಂಬರ್ 1. ಹಾಗೆ ಇನ್ನಷ್ಟು ಗ್ರೋತನ್ನ ನೋಡೋಕ್ಕೆ ಅವಕಾಶ ಆಗ್ತಿದೆ. ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಿದೆ. ನಿಮಗೆ ಯಾರಾದರೂ ಒಬ್ಬರು ಸಪೋರ್ಟ್ ಬೇಕಿದೆ ಪಾಲ್ ನಂಬರ್ 1 ಈ ಒಂದು ವಾರದಲ್ಲಿ ನಿಮ್ಮ ಗೋಲ್ ರೀಚ್ ಆಗಲಿಕ್ಕೆ. ಇನ್ನಷ್ಟು ನಿಮಗೆ ಆ ವಿಚಾರವಾಗಿ ನಾಲೆಜ್ ಬೇಕಾಗಿದೆ. ನೀವು ಮಾಡ್ತಾ ಇರೋ ಪ್ರಯತ್ನ, ಕೆಲಸಗಳಲ್ಲಿ ಹೆಚ್ಚಿನ ಎಫರ್ಟ್ ಆಗ್ತಿದ್ದೀರಾ. ಬಟ್ ಯಾವ ಡೈರೆಕ್ಷನಿಂದ ಮೂವ್ ಆಗಬೇಕು, ಹೇಗೆ ನಿಮ್ಗೆ ಅದರಿಂದ ಮುಂದೆ ಹೋಗಬೇಕು ಅನ್ನೋದಕ್ಕೆ ಒಬ್ಬರು ನಿಮಗೆ ಸಪೋರ್ಟ್ ಅನ್ನೋರು ಬೇಕಾಗಿದ್ದಾರೆ. ಆ ವ್ಯಕ್ತಿಗಳು ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ. ಯಾರಿಲ್ಲಿ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ, ಖಂಡಿತ ಇಷ್ಟು ದಿವಸ ಏನು ವರ್ಕ್ ಪ್ರೆಷರ್ ಇತ್ತು ಅದರಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಹಾಗೆ ಹೆಚ್ಚಿನ ಒಂದು ಸಕ್ಸಸ್ ಅನ್ನೋದನ್ನ ಈ ಒಂದು ವಾರದಲ್ಲಿ ನೀವು ನೋಡ್ತಿದ್ದೀರಾ ಪಾಲ್ ನಂಬರ್ 1. ಹೆಚ್ಚು ಮೆಲೋಡಿ ಸಾಂಗ್ಸ್ನ ಕೇಳ್ತಿದ್ದೀರಾ. ಹಾಗೆ ಹಳೆಯದನ್ನು ಕೂಡ ಮರಿತಿದ್ದೀರಾ. ಆ ಮರಿತಾದ್ಮೇಲಿಂದ ಇನ್ನಷ್ಟು ಬದಲಾವಣೆಗಳು ನಿಮ್ಮ ಬದುಕಲ್ಲಿ ಬರ್ತಿದೆ. ಹೊಸದು ನಿಮ್ಮ ಬದುಕಿಗೆ ಬರ್ತಿದೆ, ಅದನ್ನು ನೀವು ಮಾಡ್ಕೋತಿದ್ದೀರಾ ಪಾಲ್ ನಂಬರ್ 1. ಹಾಗೆ ಹೆಚ್ಚು ಈ ಒಂದು ವಾರದಲ್ಲಿ ಶುಭ ಸುದ್ದಿ ಕೇಳ್ತಿದ್ದೀರಾ. ನಿಮ್ಮ ಇಷ್ಟವಾಗಿರೋ ವ್ಯಕ್ತಿ ಜೊತೆ ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ಜೊತೆಗೆ ಈ ಒಂದು ವಾರದಲ್ಲಿ ಶಿವನ ಆಲಯಕ್ಕೆ ಹೋಗಿ ಜೇನುತುಪ್ಪ ಆಗಿರ್ಬೋದು ಅಥವಾ ಹಾಲು ಆಗಿರ್ಬೋದು ಅದನ್ನು ದೇವರಿಗೆ ಅರ್ಪಣೆ ಮಾಡಿ ಇನ್ನಷ್ಟು ನಿಮಗೆ ನಿಮ್ಮ ಒಂದು ಕೆಲಸಕ್ಕೆ ಯಶಸ್ಸು ತಂದು ಕೊಡ್ತಿದೆ ಪಾಲ್ ನಂಬರ್ 1. ಹಿಂದೆ ಮಾಡಿರುವಂತಹ ಮಿಸ್ಟೇಕ್ಸ್ನೇ ಮತ್ತೆ ಮಾಡಬೇಡಿ ಈ ಒಂದು ವಾರದಲ್ಲಿ. ಹಿಂದೆ ನೀವು ತಗೊಳ್ಳೋ ನಿರ್ಧಾರದಿಂದ ಸ್ವಲ್ಪ ಏನು ಎಡವಿದ್ರಿ, ಮತ್ತೆ ಅವಕಾಶ ನಿಮ್ಮ ಕೈಗೆ ಬರ್ತಿದೆ. ಅದನ್ನು ನೀವು ಹುಷಾರಾಗಿ ನಿಮ್ಮ ಇನ್ನೊಬ್ಬರ ಸಪೋರ್ಟಿಂದ ನಿಮಗೆ ಹೆಚ್ಚಿನ ಒಂದು ಅವಕಾಶಗಳು ಸಿಗ್ತಿದೆ ಪಾಲ್ ನಂಬರ್ 1. ಯಾರಿಗೆ ಹಣ ಕೊಡಬೇಕಿದ್ರು ಅಥವಾ ತಗೋಬೇಕಿದ್ರು ಸ್ವಲ್ಪ ಯೋಚನೆ ಮಾಡಿ ಒಂದು ವಾರದಲ್ಲಿ. ಬಿಕಾಸ್ ಆ ಅಮೌಂಟ್ ಮತ್ತೆ ಬರೋದಿಲ್ಲ ಅಥವಾ ಅಮೌಂಟ್ನ ನೀವು ವಾಪಸ್ ಕೊಡಲಿಕ್ಕೆ ಸ್ವಲ್ಪ ತಡ ಆಗಬಹುದು. ಈ ಒಂದು ವಾರದಲ್ಲಿ ಹಿಂದೆ ಆಗಿರುವಂತಹ ನಿಮ್ಮ ಶತ್ರುಗಳಿಂದ ಏನು ಸಮಸ್ಯೆಗಳಿತ್ತು ಆ ಸಮಸ್ಯೆಯಿಂದ ನಿವಾರಣೆ ಆಗ್ತಿದೆ. ಅದಕ್ಕೆ ದಾರಿನೂ ಕೂಡ ಕಂಡ್ಕೋತಿದ್ದೀರಾ ಈ ಒಂದು ವಾರದಲ್ಲಿ. ಜೊತೆಗೆ ಅವರು ಮಾಡಿರೋ ತಪ್ಪಿಗೆ ಅವರಿಗೆ ಪಶ್ಚಾತ್ತಾಪ ಆಗ್ತಿದೆ ನಿಮ್ಮ ಶತ್ರುಗಳಿಗೆ ಪಾಲ್ ನಂಬರ್ 1.
ಹೆಚ್ಚಾಗಿ ಅವರ ಜೊತೆ ನಿಮ್ಮ ಒಂದು ಮಾತುಕತೆಗಳು ಹೆಚ್ಚಾಗ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ಅವರಿಂದ ನಿಮಗೆ ಕರೆಗಳು ಕೂಡ ಬರ್ಬೋದು, ನಿಮ್ಮ ಫ್ಯಾಮಿಲಿ ವ್ಯಕ್ತಿಗಳಿಂದ ಆಗಿರಬಹುದು, ಅಥವಾ ಯಾರು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಆ ವ್ಯಕ್ತಿಗಳೇ ನಿಮಗೆ ಕಾಲ್ ಮಾಡ್ಬೋದು. ಅವ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಯಾರಿಗೆ ನಿಮ್ಮ ಮೇಲೆ ಕೋಪ, ಆ ವ್ಯಕ್ತಿಗೆ ನಿಮ್ಮ ಮೇಲೆ ಎನಿಮಿ ಯಾರಿದ್ದಾರೆ ಆ ವ್ಯಕ್ತಿಗಳು ನಿಮಗೆ ಮತ್ತೆ ಕಾಲ್ ಮಾಡಬಹುದು. ಹಾಗೆ ನಿಮ್ಮ ಜೊತೆ ಮಾತಾಡ್ತಿರಬಹುದು. ನಿಮ್ಮ ಒಂದು ಬೆಳವಣಿಗೆನ ನೋಡಿ ಸಹಿಸ್ಲಿಕ್ಕೆ ಆಗದೇ ಇರುವಂತಹ ವ್ಯಕ್ತಿಗಳು ಈ ಒಂದು ವಾರ ಅವರ ಲೈಫಲ್ಲಿ ಆಗ್ತಿರುವಂತಹ ಸಮಸ್ಯೆಗೆ ನಿಮ್ಮಿಂದ ಪರಿಹಾರ ಕೇಳ್ತಿದ್ದಾರೆ. ನಿಮ್ಮಿಂದ ಒಂದು ದಾರಿ ಸಿಗುತ್ತೇನೋ ಅನ್ನೋ ಒಂದು ಅವರ ಮೈಂಡಲ್ಲಿ ಒಂದು ಥಿಂಕಿಂಗ್ ಇದೆ. ಪಾಯಲ್ ನಂಬರ್ 1. ಎಸ್, ನಿಮ್ಮ ಗುರಿ ಕರೆಕ್ಟಾಗಿದೆ, ಹಾಗೆ ನಿಮ್ಮ ದಾರಿ ಕರೆಕ್ಟಾಗಿದೆ. ಯಾವುದನ್ನು ಸ್ಟಾಪ್ ಮಾಡಬೇಡಿ. ಹಾಗೆ ನೀವು ಆಲೋಚನೆ ಮಾಡ್ತಿರುವಂಥ ಕೆಲಸದಲ್ಲೂ ಕೂಡ ಹೆಚ್ಚಿನ ಬದಲಾವಣೆ ಇದೆ, ಅದನ್ನು ನಿಲ್ಲಿಸಬೇಡಿ. ಹಾಗೆ ಹೆಚ್ಚು ಈ ಒಂದು ವಾರದಲ್ಲಿ ನೀವು ಧ್ಯಾನ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಿದೆ. ಹೆಚ್ಚು ನಿಮಗೆ ಅವಕಾಶಗಳು ಕೂಡ ಸಿಗ್ತಿದೆ. ಫಾರ್ ಪಾಯಲ್ ನಂಬರ್ 1. ಹಾಗೆ ಗೋಗೆ ನಿಮ್ಮ ಕೈ ಹಸ್ತದಿಂದ ಬೆಲ್ಲ, ಸಿಹಿ ಪದಾರ್ಥ ಆಗಿರಬಹುದು, ಅಥವಾ ಗೋಗೆ ಏನಾದರೂ ನಿಮ್ಮಿಂದ ಊಟ ಗೋಗೆ ಕೊಡೋದ್ರಿಂದ, ಹುಲ್ಲನ್ನು ಕೊಡೋದ್ರಿಂದ ಇನ್ನಷ್ಟು ನಿಮ್ಮ ಈ ಒಂದು ವಾರದಲ್ಲಿ ಕೆಲಸಗಳು ಏನು ಈ ಹಿಂದೆ ಅಡೆತಡೆಗಳಿತ್ತು ಆ ಅಡೆತಡೆಗಳು ಕೂಡ ನಿವಾರಣೆ ಆಗ್ತಿದೆ. ಪಾಯಲ್ ನಂಬರ್ 1. ಹಾಗೆ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಯಾರು ಬರ್ತಿದ್ದಾರೆ, ಹಾಗೆ ನಿಮ್ಮ ಲೈಫಿಗೆ ಹೊಸ ಗುರುಗಳಾಗಿ ಕೂಡ ಬರ್ತಿದ್ದಾರೆ. ಆ ಗುರುಗಳಿಂದ ಅವ್ರು ಕೊಡೋ ಒಂದು ಮಾತುಗಳಿಂದ ನಿಮಗೆ ತುಂಬಾ ಸಂತೋಷ ಆಗ್ತಿದೆ. ನಿಂತಿರೋ ಕೆಲಸಗಳು ಫಾಸ್ಟಾಗಿ ಮೂವ್ ಆಗ್ತಿದೆ. ಹಾಗೆ ಇಲ್ಲಿ ಯಾರಿಗೆ ವಧುವರ ಸೆಟ್ ಆಗಿಲ್ಲ, ಈ ಒಂದು ವಾರದ ಎಂಡಿಂಗಲ್ಲಿ ನಿಮಗೆ ಆ ಒಂದು ಸಿಹಿ ಸುದ್ದಿ ಕೂಡ ಸಿಗ್ತಿದೆ. ನಿಮಗೆ ವಧುವರ ಕೂಡ ಸೆಟ್ ಆಗ್ತಿದೆ. ಹೆಚ್ಚಿನ ಒಂದು ಇನ್ನಷ್ಟು ನೀವು ನಿಮ್ಮ ವಿಚಾರನ ತಿಳ್ಕೊಳ್ತಿದ್ದೀರ. ಸೋಷಲ್ ಮೀಡಿಯಾದಲ್ಲಿ ಏನಾದರೂ ನಿಮಗೆ ಆಸ್ಟ್ರಾಲಜಿ ರೀಡಿಂಗ್ ಆಗಿರಬಹುದು, ಅದಕ್ಕೆ ಸಂಬಂಧಿಸಿರುವಂಥದ್ದನ್ನು ನೀವು ಪರಿಶೀಲನೆ ಮಾಡ್ತಿದ್ದೀರಾ, ತುಂಬ ಅಲರ್ಟ್ ಆಗ್ತಿದ್ದೀರಾ. ಹಾಗೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ತಿದ್ದೀರಾ. ನಿಮ್ಮ ಮನೆಯೂ ಕೂಡ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮನಸ್ಸಲ್ಲಿ ಒಂದು ಸ್ಟ್ರಾಂಗ್ ನಿರ್ಧಾರನ ತಗೋತಿದ್ದೀರಾ. ಇಷ್ಟು ದಿವಸ ಇನ್ನೊಬ್ರನ್ನ ಕೇಳಿ ನಿರ್ಧಾರ ತಗೋತಿದ್ರಿ. ಈ ಒಂದು ವಾರದಲ್ಲಿ ನೀವು ಸ್ಟ್ರಾಂಗಾಗಿ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡ್ತಿದ್ದೀರಾ. ಹೊಸ ಆರಂಭ ಏನು ಮಾಡ್ತಿದ್ದೀರಾ ಅದರಲ್ಲಿ ಹೆಚ್ಚಿನ ಮಟ್ಟದ ಜಯ ಸಿಗ್ತಿದೆ. ಆದರೆ ಸ್ಟಾರ್ಟಿಂಗಾಗಿ ನಿಮಗೆ ಸ್ಲೋ ಆದರೂ ಖಂಡಿತ ಹೆಚ್ಚಿನ ಒಂದು ಜಯ, ಹೆಚ್ಚಿನ ಒಂದು ಸಕ್ಸಸ್ನ ನೀವು ಮುಂದಿನ ದಿನಗಳಲ್ಲಿ ನೋಡ್ತಿದ್ದೀರಾ. ಪಾಯಲ್ ನಂಬರ್ 1. ಯಾರಲ್ಲಿ ಕೆಲಸನ ಬೇರೆ ಚೇಂಜಸ್ನ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಕೆಲಸನ ಸ್ವಲ್ಪ ನಿಧಾನ ಮಾಡಿ. ಈ ಒಂದು ವಾರದಲ್ಲಿ ಖಂಡಿತ ನೀವು ಮಾಡ್ತಿರೋ ಕೆಲಸದಲ್ಲಿ ಮೂವ್ ಆನ್ ಆಗಿ. ಬಿಕಾಸ್ ಈ ಒಂದು ವಾರ ನೀವು ಚೇಂಜಸ್ ಮಾಡಿದ್ರು ಸ್ವಲ್ಪ ನಿಮ್ಮ ಮನಸ್ಸಿಗೆ ಅಸಮಾಧಾನ ಅನ್ನಿಸ್ಬೋದು, ಚಂಚಲತೆ ಅನ್ನಿಸ್ಬಹುದು. ತಾಯಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ. ಆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹಾಗೆ ಅಲ್ಲಿ ನೀವೇನಾದ್ರು ಸಾಧ್ಯ ಆದರೆ ದೇವರಿಗೆ ಬೆಲ್ಲದ ದೀಪ ಏನಾದರೂ ನಿಮ್ಮ ಕೈಯಸ್ತಿಂದ ಹಚ್ಚಿ ಬನ್ನಿ. ಇನ್ನಷ್ಟು ಸಕ್ಸಸ್ ಅನ್ನೋದು ನಿಮಗೆ ಸಿಗ್ತಿದೆ. ಹಾಗೆ ಏನಾದರೂ ನಿಮ್ಮ ಮನಸ್ಸಲ್ಲಿ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ರೆ ಖಂಡಿತ ಅದು ಕೂಡ ಈ ಒಂದು ವಾರದಲ್ಲಿ ಈಡೇರ್ತಿದೆ. ಹಾಗೆ ನಿಮ್ಮ ಶತ್ರುಗಳ ಸಂಹಾರ ತಾಯಿ ಮಾಡ್ತಿದ್ದಾರೆ. ನಿಮ್ಮ ಕಣ್ಣೀರು, ನಿಮ್ಮ ನೋವೇನಿದೆ ಅದು ತಾಯಿಗೆ ಒಪ್ಪಿದೆ, ಅದು ತಾಯಿಗೆ ಕೇಳಿಸಿದೆ. ಅದನ್ನು ಯಾರಿಗೆ ವಾಪಸ್ ಕೊಡಬೇಕು ಅನ್ನೋದು ತಾಯಿ ನಿರ್ಧಾರ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 1. ಹಾಗೆ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಹಾಗೂ ನೀವು ತಗೊಳ್ತಾ ಇರೋ ನಿರ್ಧಾರಗಳನ್ನ ನೀವು ತುಂಬಾ ಎಲ್ಲರಿಗೂ ಶೇರಿಂಗ್ ಮಾಡ್ತಿದ್ದೀರಾ. ಅದನ್ನು ಸ್ವಲ್ಪ ಕಮ್ಮಿ ಮಾಡಿ. ನಿಮಗೆ ಸಿಗ್ತಾ ಇರೋವಂಥ ಮಾಹಿತಿ, ನಿಮಗೆ ಸಿಗ್ತಾ ಇರೋವಂಥ ಸೂಚನೆ, ನೀವು ಮಾಡ್ತಾ ಇರೋವಂಥ ಕೆಲಸದ ಬಗ್ಗೆ ನೀವು ಮಾತ್ರ ಗಮನ ಕೊಡಿ. ಇನ್ಯಾರಿಗೂ ಅದನ್ನು ಹೇಳಬೇಡಿ. ಹಾಗೂ ಮುಂಚೆ ಹೇಳಬೇಡಿ, ಆದಮೇಲೆ ಸಕ್ಸಸ್ ಆದಮೇಲೆ ಅದ್ರ ವಿಚಾರನ ನೀವು ಪ್ರಸ್ತಾಪ ಮಾಡಿ. ಪಾಯಲ್ ನಂಬರ್ 1. ಹಾಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಹಿರಿಯರಿಂದ ನಿಮಗೆ ಇನ್ನಷ್ಟು ವಿಚಾರಗಳು ಕೂಡ ತಿಳಿತಿದೆ. ಅವರಿಂದ ನಿಮ್ಗೆ ಆಶೀರ್ವಾದ ಕೂಡ ಸಿಗ್ತಿದೆ. ಹಾಗೆ ಆ ವ್ಯಕ್ತಿಗಳಿಂದ ನೀವೇನಾದ್ರು ದೂರ ಇದ್ದರೆ, ನಿಮ್ಮ ತಾತ ಅಜ್ಜಿ ಆಗಿರಬಹುದು, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಅಂಕಲ್ ಆಂಟಿ, ಆ ವ್ಯಕ್ತಿಗಳಿಂದ ನೀವು ದೂರ ಇದ್ದರೆ, ಅವರು ನಿಮ್ಮ ನೆಗೆಟಿವಿಟೀಸ್ನ ಮಾಡ್ತಿದ್ರೆ ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಈ ಒಂದು ವಾರದಲ್ಲಿ ಒಂದು ವಿಶೇಷವಾದಂತಹ ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಅಲ್ಲಿ ಈ ಎಲ್ಲ ನಿಮ್ಮ ಒಂದು ನೆಗೆಟಿವಿಟಿಗೂ ದಾರಿ ಪರಿಹಾರ ಕೂಡ ಸಿಗ್ತಿದೆ. ಹಾಗೆ ಇನ್ನಷ್ಟು ನೀವು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ತಿದ್ದೀರಾ. ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೆಯದಾಗುವಂತಹ ಈ ಒಂದು
ವಾರ ಅಂತ ಹೇಳ್ಬೋದು ಫಾರ್ ಪಾಯಲ್ ನಂಬರ್ 1. ಹಾಗೆ ಇಲ್ಲಿ ಯಾರು ನಿಮಗೆ ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳಾಗ್ತಿದೆ ಅಥವಾ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ 3ನೇ ವ್ಯಕ್ತಿಗಳು ಯಾರಿದ್ದಾರೆ ಅವರಿಂದ ನೀವು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದೀರಾ, ಸ್ವಲ್ಪ ಬ್ರೇಕ್ ಡೌನ್ ಆಗಿದೆ, ಮಾತಾಡೋದನ್ನು ಬಿಟ್ಟಿದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆ, ಮತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಇಲ್ಲಿ 3ನೇ ವ್ಯಕ್ತಿಗಳು ಯಾರು ಬಂದಿದ್ದಾರೆ, ಆ 3ನೇ ವ್ಯಕ್ತಿಗಳು ನಿಮ್ಮ ಲೈಫಿಂದ ಈಚೆ ಹೋಗ್ತಿದ್ದಾರೆ. ಅದು ನಿಮಗೆ ತುಂಬಾ ಸಂತೋಷ ಆಗ್ತಿದೆ. ಪಾಯಲ್ ನಂಬರ್ 1, ನಿಮ್ಮ ದಾಂಪತ್ಯ ಜೀವನಕ್ಕೆ ಇನ್ನಷ್ಟು ಗಟ್ಟಿಯಾದ ನಿರ್ಧಾರನ ನೀವು ಮತ್ತು ನಿಮ್ಮ ಹಸ್ಬೆಂಡ್ ತಗೋತಿರ್ಬಹುದು ಅಥವಾ ನಿಮ್ಮ ವೈಫ್ ತಗೋತಿರ್ಬಹುದು. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಹಾಗೆ ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಲ್ಲಿ ಒಂದು ವ್ಯಕ್ತಿನ ಕೂಡ ನೀವು ಭೇಟಿ ಮಾಡ್ತಿದ್ದೀರಾ, ಅವರಿಂದ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ತಿದ್ದೀರಾ. ನಿಮ್ಮ ಕೈಗೆ ಯಾರಾದರೂ ಸಡನ್ನಾಗಿ ಏನಾದರೂ ಒಂದು ಉಡುಗೊರೆ ಕೊಡಬಹುದು, ಅದು ನೀವು ಊಹಿಸಿರೋದಿಲ್ಲ ಅಥವಾ ಅದು ನಿಮ್ಗೊಂದು ರೀತಿ ಆಶ್ಚರ್ಯ ಮೂಡಿಸಬಹುದು ಪಾಯಲ್ ನಂಬರ್ 1. ಬಟ್ ಆ ಒಂದು ಅವ್ರು ಕೊಡ್ತಾ ಇರೋಂಥ ಉಡುಗೊರೆಗಳು ನಿಮ್ಮ ಮನಸ್ಸಿಗೆ, ನಿಮ್ಮ ಜೀವನಕ್ಕೆ ತುಂಬಾ ಸಕ್ಸಸ್ನ ತಂದುಕೊಡ್ತಿದೆ. ಎಸ್, ಅದನ್ನು ಒಂದು ರೀತಿ ನೀವು ಡೌಟಲ್ಲೂ ನೋಡ್ತಿರ್ಬೋದು ಅಥವಾ ಅದನ್ನು ಬೇಡವಾ ಅನ್ನೋ ನಿರ್ಧಾರ ಬಂದರೆ ಖಂಡಿತ ತಗೊಳ್ಳಿ. ಆ ವ್ಯಕ್ತಿಗಳು ನಿಮಗೆ ತುಂಬಾ ಆಶೀರ್ವಾದ ಮಾಡಿ ಕೊಡ್ತಾ ಇರೋವಂತಹ ಉಡುಗೊರೆ ಆಗಿರಬಹುದು. ಅವರು ನಿಮ್ಮ ಪರಿಚಿತರೋ ಅಪರಿಚಿತರೋ, ನಿಮ್ಮ ಕುಟುಂಬದ ವ್ಯಕ್ತಿನೋ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಆಗಿರಬಹುದು. ಎಸ್, ನಿಮ್ಮ ದಾರಿಗೆ ಏನು ಅಡ್ಡ ಆಗಿತ್ತು ಅಥವಾ ನಿಮ್ಮ ದಾರಿಗೆ ಏನು ಸ್ಟ್ರಕ್ ಆಗಿದೆ ಅಥವಾ ನಿಮಗೆ ಆ ದಾರಿಯಿಂದ ಹೋಗೋಕ್ಕಾಗ್ತಿಲ್ಲ, ನಮಗೆ ಆ ನೆಗೆಟಿವಿಟಿಯಿಂದ ರಿಮೂವ್ ಮಾಡೋಕ್ಕಾಗ್ತಿಲ್ಲ, ಯಾವಾಗಲೂ ನನಗೆ ಹೊಡೆತ ಬೀಳ್ತಿದೆ ಅಂತ ನೀವು ಅಂದ್ಕೊಂಡಿದ್ರೆ, ನೀವು ತುಂಬ ಸ್ಟ್ರಾಂಗ್ ಇರೋ ವ್ಯಕ್ತಿ. ತುಂಬಾ ನೀವು ಯಾವುದೇ ಕೆಲಸ ಮಾಡಿದ್ರು ಅದನ್ನು ಕಷ್ಟ ಆಗಲಿ ಅಥವಾ ಅದು ಏನೇ ಒಂದು ನಿಮಗೆ ಪ್ರಾಬ್ಲಮ್ಸ್ನ ಕೊಡಲಿ ಅದನ್ನು ಕಂಪ್ಲೀಟ್ ಮಾಡದೆ ಬಿಡುವಂಥ ವ್ಯಕ್ತಿ ಅಲ್ಲ, ಅದನ್ನು ಕಂಪ್ಲೀಟ್ ಮಾಡುವಂಥ ವ್ಯಕ್ತಿ. ಸೊ ಈ ಒಂದು ವಾರದಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಿದ್ದೀರಾ. ನಿಮ್ಗೆ ಏನೇ ಕಷ್ಟ ಬರಲಿ, ಅದರಿಂದ ಏನೇ ನಿಮಗೆ ಖುಷಿ ಸಿಗಲಿ, ಅದನ್ನು ನೀವು ಫಾಸ್ಟಾಗಿ ಕಂಪ್ಲೀಟ್ ಮಾಡ್ತಿದ್ದೀರಾ. ನಿಮ್ಮನ್ನು ಏಂಜಲ್ಸ್ ಹಾಗೂ ನೀವು ನಂಬಿರೋ ದೈವಶಕ್ತಿ ಅಬ್ಸರ್ವ್ ಮಾಡ್ತಿದೆ. ನಿಮಗೆ ಒಂದು ಸಿಹಿ ಸುದ್ದಿ ಭಗವಂತನಿಂದ ಸಿಗ್ತಿದೆ. ರಾಯರ ಆಶೀರ್ವಾದ ಕೂಡ ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ರಾಯರ ಪ್ರಸಾದ ಕೂಡ ನಿಮಗೆ ಸಿಗ್ತಿರ್ಬೋದು ಈ ಒಂದು ವಾರದಲ್ಲಿ. ಎಸ್, ಸಡನ್ನಾಗಿ ನೀವೆಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ಒಂದು ವಾರದಲ್ಲಿ, ಅದನ್ನು ಸ್ವಲ್ಪ ಸ್ಲೋ ಮಾಡಿ. ಬಿಕಾಸ್ ಈ ಒಂದು ವಾರದಲ್ಲಿ ನೀವು ಟ್ರಾವೆಲ್ ಮಾಡೋದ್ರಿಂದ ಸ್ವಲ್ಪ ನಿಮ್ಮ ಹೆಲ್ತ್ ವಿಚಾರವಾಗಿ ನೀವು ಗಮನ ಕೊಡಬೇಕಾಗಿದೆ ಈ ಒಂದು ವಾರದಲ್ಲಿ. ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಏನಾದರೂ ನೀವು ಲೋನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ವಾರದಲ್ಲಿ ಖಂಡಿತ ನಿಮಗೆ ಸಕ್ಸಸ್ ಇದೆ. ಹೊಸ ಮನಿನ ಪರ್ಚೇಸ್ ಮಾಡಬೇಕು ಅದು ವಿಚಾರವಾಗಿ ಓಡಾಡ್ತಿದ್ರೆ, ಜಮೀನು ವಿಚಾರವಾಗಿ ಓಡಾಡ್ತಿದ್ರೆ ಅದರಲ್ಲೂ ಕೂಡ ಹೆಚ್ಚಿನ ಸಕ್ಸಸ್ ಇದೆ. ಹಾಗೆ ಯಾರಿಗೆ ಈ ಒಂದು ವಾರದ ನೀವು ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ನೀವು ಅಂದ್ಕೊಳ್ದೆ ಹೋದ್ರೆ ಈ ಒಂದು ವಾರದಲ್ಲಿ ಪ್ರಪೋಸ್ ಮಾಡ್ತಿದ್ದೀರಾ, ಖಂಡಿತ ಆ ವ್ಯಕ್ತಿಗಳು ಕೂಡ ನಿಮಗೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾರೆ. ಜೊತೆಗೆ ಇಷ್ಟು ದಿವಸ ನೀವು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರಿ, ತುಂಬ ಭಯ ಪಡ್ತಿದ್ರಿ, ಅದರಿಂದ ನಿಮಗೆ ರಿಲ್ಯಾಕ್ಸೇಷನ್ ಸಿಗ್ತಿದೆ. ಇನ್ನಷ್ಟು ಗೊಂದಲತೆ ಇರೋದು ಕ್ಲಿಯರ್ ಆಗ್ತಿದೆ, ನಿಮ್ಮ ದಾರಿ ಕ್ಲಿಯರ್ ಆಗ್ತಿದೆ, ನಿಮ್ಮ ಮೈಂಡ್ ಫ್ರೆಶ್ ಆಗ್ತಿದೆ, ಹೊಸ ದಾರಿ ಕಡೆ ನೀವು ನಡೀತಿದ್ದೀರಾ, ಹೊಸ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ, ಇನ್ನಷ್ಟು ರೆಸ್ಪಾನ್ಸಿಬಲ್ ಪರ್ಸನ್ ನೀವು ಆಗ್ತಿದ್ದೀರಾ ಪಾಯಲ್ ನಂಬರ್ 1. ಹಾಗೂ ಇನ್ನಷ್ಟು ಜವಾಬ್ದಾರಿನ ನೀವು ತಗೊಳ್ತಾ ಇದ್ದೀರಾ. ಎಲ್ಲೇ ದಾರಿಯಲ್ಲಿ ನೀವು ನಡೆಯುವಂಥ ದಾರಿ ಅಥವಾ ನಿಮ್ಮ ಸುತ್ತ ಇರುವಂತಹ ದಾರಿಗಳಲ್ಲಿ ಏನಾದರೂ ಯಾರಾದರೂ ದೃಷ್ಟಿ ತೆಗೆದಿರೋದನ್ನು ನೀವು ದಾಟಬಹುದು, ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ. ಬಿಕಾಸ್ ಅದರಿಂದ ನೀವು ದಾಟೋದ್ರಿಂದ ಸ್ವಲ್ಪ ನಿಮಗೆ ಹುಷಾರು ತಗಬಹುದು. ಯಾರಿಗಿದು ರೆಸಿನೇಟ್ ಆಗುತ್ತೆ, ಗೊತ್ತಿದೆಯೋ ಗೊತ್ತಿಲ್ಲದೇನೋ ಆಗೋಗಿರುತ್ತೆ, ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಹಾಗೆ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ನಿಮಗೆ ಲಾಕ್ ಮಾಡಿದರೆ ಆ ಲಾಕ್ ಏನು ಬೀಗ ಲಾಕ್ ಮಾಡಿದರೆ ಆ ಬೀಗನ ನಿಮ್ಮ ನಂಬಿರೋ ದೈವಶಕ್ತಿ ಇಲ್ಲಿ ದುರ್ಗಾ ಪರಮೇಶ್ವರಿ ಎನರ್ಜೀಸ್ ಹೆಚ್ಚಾಗಿ ಸಿಗ್ತಿದೆ. ಆ ತಾಯಿಯ ಆಶೀರ್ವಾದದಿಂದ ನಿಮಗೆ ಆ ಲಾಕ್ ಬಿಡುಗಡೆ ಆಗ್ತಿದೆ. ನಿಮ್ಮ ಕಣ್ಣು ದಾರಿನ ತೆರೆಸ್ತಿದೆ. ತಾಯಿ ನಿಮಗೆ ಒಳ್ಳೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಒಂದು ರೀತಿ ಅವರು ನಿಮ್ಮನ್ನ ಬಂಧಿಸಿರೋದೇ ಒಳ್ಳೇದಾಗ್ತಿದೆ ನಿಮ್ಮ ಜೀವನದಲ್ಲಿ. ಬಿಕಾಸ್ ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಿದೆ. ಬಿಕಾಸ್ ಈ ಒಂದು ವಾರ ನಿಮಗೇನು ಆ ಲಾಕ್ ಬಿಡುಗಡೆ ಆಗ್ತಿದೆ, ಈ ಹಿಂದೆ ಆ ಲಾಕನ್ನೇನು ಯಾರು ಹಾಕಿದ್ದಾರೆ ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳ್ತಿದ್ದೀರಾ. ಇನ್ನಷ್ಟು ನಿಮ್ಮ ಸಕ್ಸಸ್ಗೆ, ನಿಮ್ಮ ಗೆಲುವಿಗೆ ದಾರಿನ ಮಾಡಿಕೊಡ್ತಿದ್ದಾರೆ.
ಅವ್ರು ಮಾಡಿರೋದು ನಿಮಗೂ ಒಳ್ಳೆಯದೇ ಆಗ್ತಿದೆ ಈ ಒಂದು ವಾರದಲ್ಲಿ. ಅದನ್ನು ನೋಡಿ ಅವರು ಇನ್ನಷ್ಟು ಜಲಸಿ ಪಡ್ತಿದ್ದಾರೆ ಪಾಯಲ್ ನಂಬರ್ 1. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ತುಂಬಾ ಸಂತೋಷದ ವಾತಾವರಣ ನೀವು ನೋಡ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ನಿಮ್ಮ ಪ್ರೀತಿ ವಿಚಾರನ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡ್ತಿದ್ದೀರಾ. ಅವರ ಒಪ್ಪಿಗೆನ ಕೂಡ ನೀವು ತಗೊಂಡು ಮುಂದಿನ ದಿನಗಳಲ್ಲಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೋತಿದ್ದೀರಾ. ಈ ಒಂದು ವಾರದಲ್ಲಿ ಆ ಒಂದು ಮಾಹಿತಿ ಹಾಗೂ ಆ ಒಂದು ಸಿಹಿ ಸುದ್ದಿನ ನೀವು ನಿಮ್ಮ ಕುಟುಂಬದ ಜೊತೆ ಹಂಚ್ಕೋತಿದ್ದೀರಾ. ಹಾಗೆ ಇನ್ನಷ್ಟು ನೀವು ಕೇಳಿಸ್ಕೋಬೇಕಾಗಿದೆ, ಇನ್ನಷ್ಟು ನಿಮಗೆ ಸಿಗ್ತಾ ಇರುವಂತಹ ಸೂಚನೆಗಳ ಬಗ್ಗೆ ಗಮನ ಕೊಡಬೇಕಾಗಿದೆ. ಹಾಗೆ ಹೆಚ್ಚು ವ್ಯಾಯಾಮನ ಮಾಡ್ತಿದ್ದೀರಾ, ನಿಮ್ಮ ಬಾಡಿ ಫಿಟ್ನೆಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮಗೆ ಯಾರು ನ್ಯಾಯನ ಕೇಳ್ತಿದ್ದಾರೆ ಅಥವಾ ನಿಮ್ಮಿಂದ ಯಾರು ಅಡ್ವೈಸ್ನ ಕೇಳ್ತಿದ್ದಾರೆ ಅಥವಾ ನಿಮ್ಮಿಂದ ಯಾರು ಸಲಹೆ ಕೇಳ್ತಿದ್ದಾರೆ, ಸಹಾಯ ಕೇಳ್ತಿದ್ದಾರೆ, ಅವ್ರಿಗೆ ಒಂದು ವಾರದಲ್ಲಿ ನೀವು ಹೆಚ್ಚಿನ ದಾರಿನ ತೋರಿಸ್ಕೊಡ್ತಿದ್ದೀರಾ. ಪಾಯಲ್ ನಂಬರ್ 1, ಹೊಸ ಆರಂಭ ನಿಮ್ಮ ಲೈಫಲ್ಲಿ ಶುರುವಾಗಿದೆ ಈ ಒಂದು ವಾರದಲ್ಲಿ. ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಅದನ್ನೆಲ್ಲ ಫೇಸ್ ಮಾಡಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ಆ ಪ್ರಾಬ್ಲಮ್ಸಿಂದ ನೀವು ಈಚೆ ಬರ್ತಿದ್ದೀರಾ. ಪಾಯಲ್ ನಂಬರ್ 1, ಎಸ್. ನಿಮ್ಮ ಮೂಲ ಜಾತಕನ ಕೂಡ ಈ ಒಂದು ವಾರದಲ್ಲಿ ನೀವು ಪರಿಶೀಲನೆ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗ್ತಿದೆ ಕೂಡ. ಎಸ್, ಡೋಂಟ್ ಸ್ಟಾಪ್ ಇದೆ. ಯಾವುದು ಬೇಡ ಅದರಿಂದ ನಿಮ್ಮ ಲೈಫಿಂದ ಆಚೆ ಬಿಸಾಕಿ. ಯಾವುದು ನಿಮ್ಗೆ ಇಂಪಾರ್ಟೆಂಟ್ ಇದೆ ಅದ್ರ ಕಡೆ ಗಮನ ಕೊಡಿ. ಬಿಕಾಸ್ ಬೇಡದಿರೋ ವಿಚಾರಕ್ಕೆ ನೀವು ತುಂಬ ತಲೆ ಕೆಡಿಸ್ಕೋತಿದ್ದೀರಾ. ಹಾಗೆ ಅದಕ್ಕೋಸ್ಕರ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ತಿದ್ದೀರಾ. ಖಂಡಿತ ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಗಮನ ಕೊಡಿ. ಹಿಂದೆ ಆಗಿರೋದು ಆಗೋಗಿದೆ, ಮುಂದೆ ಆಗಬೇಕಾಗಿರೋದು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ನಿರ್ಧಾರ ತಗೋತಿದ್ದೀರಾ. ಅದು ನಿಮ್ಮೊಬ್ಬರಿಗೆ ಅಲ್ಲ, ನಿಮ್ಮ ಕುಟುಂಬಕ್ಕೂ ತುಂಬಾ ಸಂತೋಷನ ತಂದುಕೊಡ್ತಿದೆ, ಪ್ರೊಟೆಕ್ಷನ್ನ ತಂದುಕೊಡ್ತಿದೆ. ನೀವೇನು ಮೆಡಿಟೇಷನ್ ಮಾಡ್ತಿದ್ದೀರಾ, ನೀವೇನು ಹೊಸದನ್ನು ಆರಂಭಿಸ್ತಿದ್ದೀರಾ ಅಥವಾ ನೀವು ದೇವ್ರಿಗೆ ಏನು ಪ್ರಾರ್ಥನೆ ಮಾಡ್ತಿದ್ದೀರಾ, ಹಾಗೂ ಈ ಒಂದು ವಾರದಲ್ಲಿ ಏನು ವ್ರತ ಕೂಡ ನೀವು ಮಾಡ್ತಿದ್ದೀರಾ, ಪೂಜೆ ಮಾಡ್ತಿದ್ದೀರಾ, ಹೆಚ್ಚಿನ ನಿಮ್ಮ ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಆಗಿದೆ. ಹಾಗೆ ನೀವು ಇನ್ನೊಬ್ಬರಿಗೆ ಜಾಸ್ತಿ ಬೇಡ್ಕೊಳ್ಳುವಂತಹ ವ್ಯಕ್ತಿಗಳು ಪಾಯಲ್ ನಂಬರ್ 1. ನಿಮಗೋಸ್ಕರ ನೀವು ಬೇಡ್ಕೊಳ್ಳೋದು ಬಹಳ ಕಮ್ಮಿ. ಇನ್ನೊಬ್ರಿಗೆ ಒಳ್ಳೇದಾಗಲಿ ಅನ್ನೋದನ್ನು ಬೇಡ್ಕೊಳ್ತಿದ್ದೀರಾ. ಇನ್ನೊಬ್ರಿಗೆ ದಾರಿನ ತೋರಿಸ್ಕೊಡುವಂತಹ ವ್ಯಕ್ತಿ. ಖಂಡಿತ ನಿಮ್ಮ ಲೈಫಲ್ಲೂ ಸಕ್ಸಸ್ ಅನ್ನೋದು ಈ ಒಂದು ವಾರದಲ್ಲಿ ಸಿಗ್ತಿದೆ, ಸಂತೋಷ ಅನ್ನೋದು ಸಿಗ್ತಿದೆ. ಹಾಗೆ ನಿಮ್ಮ ಮಕ್ಕಳದಲ್ಲಿ ಹೆಚ್ಚಿನ ಗ್ಲೋನೆಸ್ ಕಾಣಿಸ್ತಿದೆ. ಆ್ಯಂಡ್ ನೀವು ಕೇಳಿರೋ ಯಾವುದೇ ಪ್ರಶ್ನೆ ಇರಬಹುದು ಈ ಒಂದು ವಾರದಲ್ಲಿ ಎಸ್ ಇದೆ. ತಾಯಿ ಚಾಮುಂಡೇಶ್ವರಿ ಅಮ್ಮನ ಅನುಗ್ರಹ ಕೂಡ ನಿಮ್ಮ ಜೊತೆಗಿದೆ. ಖಂಡಿತ ಯಾವ ಕೆಲಸನ ನೀವು ಶುರು ಮಾಡಿದ್ದೀರಾ, ಖಂಡಿತ ಅದನ್ನು ನಿಲ್ಲಿಸ್ಬೇಡಿ, ಖಂಡಿತ ಮುಂದುವರಿಸಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಿಗ್ತೀನಿ ಇನ್ನೊಂದು ಮತ್ತಿನ. ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಒಂದು ರೀಡಿಂಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪಾಯಲ್ ನಂಬರ್ 2 ಈ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ. ಎಸ್, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಏನೆಲ್ಲ ಮೆಸೇಜಸ್ ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ನೋಡೋಣ. ಎಸ್, ಪಾಯಲ್ ನಂಬರ್ 2 ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳು ಬರ್ತಿದ್ದಾರೆ. ಜೊತೆಗೆ ಸ್ತ್ರೀಯರಿಂದ ನಿಮಗೆ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಹೊಸ ದಾರಿ ಸಿಗ್ತಿದೆ. ನಿಮ್ಮ ದಾರಿಗೆ ಏನು ಸ್ಟ್ರಕ್ ಆಗಿದೆ ಅವ್ರು ನಿಮ್ಗೇನಾದರೂ ಒಂದು ಅಡ್ವೈಸ್ ಮಾಡ್ತಿರಬಹುದು. ಹಾಗೆ ಯಾರಾದರೂ ನಿಮಗೆ ಒಂದು ವಾರದಲ್ಲಿ ಪ್ರಪೋಸ್ ಕೂಡ ಮಾಡ್ತಿರಬಹುದು. ಹೊಸ ಪರಿಚಯದ ಈ ಒಂದು ವಾರದಲ್ಲಿ ಹೊಸ ವ್ಯಕ್ತಿನ ಪರಿಚಯ ಆಗ್ತಿದೆ ನಿಮ್ಮ ಲೈಫಿಗೆ. ಹಾಗೆ ಇನ್ನಷ್ಟು ಕಾನ್ಫಿಡೆನ್ಸ್ ನಿಮಗೆ ಹೆಚ್ಚಾಗ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ಈ ಒಂದು ವಾರ ನಿಮ್ಮ ಲೈಫಿಗೆ ಒಂದು
ಸಕ್ಸಸ್ನ ತಂದ್ಕೊಡ್ತಿದೆ ಅಂತ ಹೇಳ್ಬೋದು ಪಾಯಲ್ ನಂಬರ್ 1. ಎಸ್, ಎಲ್ಲಿ ನೀವು ಈ ಹಿಂದೆ ಅಲೋನ್ ಫೀಲ್ ಮಾಡಿದ್ದೀರಾ, ಈ ಒಂದು ವಾರದಲ್ಲೂ ಕೂಡ ಅಲೋನ್ ಫೀಲ್ ಮಾಡ್ತಿದ್ದೀರಾ. ಹಾಗೆ ಆ ಅಲೋನ್ನಲ್ಲಿ ಏನಿದ್ದೀರಾ, ಒಬ್ಬಂಟಿತನ ಏನು ಕಾಡ್ತಿದೆ ನಿಮಗೆ ಪಾಯಲ್ ನಂಬರ್ 1, ಇನ್ನಷ್ಟು ಅರ್ಥ ಮಾಡ್ಕೊತಿದ್ದೀರಾ. ನಿಮ್ಮವ್ರು ಯಾರು ಹಾಗೂ ನಿಮ್ಮ ಎನಿಮೀಸ್ ಯಾರು ಅನ್ನೋದು ನಿಮಗೆ ಒಂದು ವಾರದಲ್ಲಿ ಗೊತ್ತಾಗ್ತಿದೆ. ತುಂಬ ಚಿಂತೆ ಮಾಡ್ತಿದ್ದೀರಾ, ಹೆಚ್ಚಿನ ಒಂದು ಜವಾಬ್ದಾರಿನ ತಗೋತಿದ್ದೀರಾ. ನಿಮ್ಮ ಒಂದು ದಾರಿಗೆ ಯಾರು ಅಡ್ಡ ಆಗಿದ್ದಾರೆ, ಆ ದಾರಿಗೆ ಯಾರು ಅಡ್ಡ ಆಗಿದ್ದಾರೆ ಪಾಯಲ್ ನಂಬರ್ 2, ಖಂಡಿತ ಈ ವಾರದಲ್ಲಿ ಆ ನೆಗೆಟಿವಿಟಿ, ಆ ನಿಮ್ಮ ದಾರಿಗೆ ಏನು ಪ್ರಾಬ್ಲಮ್ಸ್ ಇತ್ತು, ಓಕೆ ಜಸ್ಟ್ 1 ಮಿನಿಟ್ ರಿಲ್ಯಾಕ್ಸ್ ಮಾಡೋಣ. ಬಿಕಾಸ್ ಸ್ವಲ್ಪ ಯಾಕೋ ಸ್ಟ್ರಕ್ ಅನ್ನಿಸ್ತಾ ಇದೆ ನಿಮ್ಮ ಎನರ್ಜೀಸ್. ಎಸ್, ಈ ಒಂದು ವಾರದಲ್ಲಿ ಏನು ಗೊಂದಲತೆ ಇದೆ ನೋಡಿ, ಆ ಗೊಂದಲತೆಯಿಂದ ನೀವು ಈಚೆ ಬರ್ತಿದ್ದೀರಾ, ದೃಢ ನಿರ್ಧಾರ ತಗೋತಿದ್ದೀರಾ. ಜೊತೆಗೆ ಹೆಚ್ಚು ಈ ಒಂದು ವಾರದಲ್ಲಿ ಮಾತನ್ನು ಹೆಚ್ಚಾಗಿ ಮಾತಾಡ್ತಿದ್ದೀರಾ. ನಿಮ್ಮ ಮಾತಿಂದನೇ ನಿಮ್ಮ ಜೊತೆ ಇರೋ ವ್ಯಕ್ತಿಗಳಿಗೂ ಕೂಡ ಇಷ್ಟ ಆಗ್ತಿದೆ. ನಿಮ್ಮ ನಿರ್ಧಾರಗಳು, ನಿಮ್ಮ ಮಾತುಗಳು ತುಂಬಾ ಅವರಿಗೆ ಇಷ್ಟ ಆಗ್ತಿದೆ ಈ ಒಂದು ವಾರದಲ್ಲಿ. ಜೊತೆಗೆ ನೀವು ಒಬ್ಬಂಟಿಯಾಗಿ ಇದ್ದೀನಿ ಅಂತ ಏನು ಅಂದ್ಕೊಂಡಿದ್ದೀರಾ, ಈ ಒಂದು ವಾರದಲ್ಲೂ ಕೂಡ ಆ ಒಂದು ಒಂಟಿತನ ಕಾಡ್ತಿದೆ. ನಾನು ಅಲೋನ್ ಆಗಿದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ. ನಿಮ್ಮ ಜೊತೆ ನೀವು ನಂಬಿರೋ ದೈವಶಕ್ತಿ ಇದೆ ಪಾಯಲ್ ನಂಬರ್ 2. ಹಾಗೆ ಹೆಚ್ಚಿನ ಒಂದು ಧೈರ್ಯ ಸಿಗ್ತಿದೆ, ಹಾಗೆ ಹೆಚ್ಚು ನಿರ್ಧಾರ ತಗೊಳ್ಳಿಕ್ಕೆ ದಾರಿ ಸಿಗ್ತಿದೆ, ಟೈಮ್ ಸಿಗ್ತಿದೆ. ಹಾಗೆ ಇಷ್ಟು ದಿವಸ ಏನು ಗಡಿಬಿಡಿ ಮಾಡ್ಕೊಂಡಿದ್ರಿ, ಇಷ್ಟು ದಿವಸ ಏನು ಸ್ವಲ್ಪ ಸ್ಟ್ರೆಸ್ಸಲ್ಲಿದ್ರಿ, ಹಾಗೆ ನಿಮ್ಮ ಮೈಂಡಲ್ಲಿ ತುಂಬ ಆಲೋಚನೆ ಮಾಡಿ ಮೈಗ್ರೇನ್ ಆಗಿದೆ, ಹೆಡ್ ಪೇನ್ ಆಗ್ತಿದೆ, ಅದರಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕೂಡ ಈ ಒಂದು ವಾರದಲ್ಲಿ ನಿವಾರಣೆ ಆಗ್ತಿದೆ. ನಿಮ್ಮ ಮಕ್ಕಳಿಂದ ನಿಮಗೆ ಉಡುಗೊರೆ ಸಿಗ್ಬೋದು, ಅಥವಾ ನೀವೇ ನಿಮ್ಮ ಮಕ್ಕಳಿಗೆ ಉಡುಗೊರೆ ಕೊಡ್ತಿರಬಹುದು. ಈ ಒಂದು ವಾರದಲ್ಲಿ ನಿಮ್ಮ ಒಂದು ಸಂಬಂಧಗಳು ಇನ್ನಷ್ಟು ಗಟ್ಟಿ ಆಗ್ತಿದೆ. ನಿಮ್ಮ ಸಂಬಂಧಕ್ಕೆ ಹೊಸ ವ್ಯಕ್ತಿಗಳು ಕೂಡ ಬರ್ತಿದ್ದಾರೆ, ಅದನ್ನಷ್ಟು ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಿದೆ. ನೀವು ಮಲಗುವಂಥ ಸ್ಥಳನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ, ನಿಮ್ಮ ಮನೆಯಲ್ಲಿರೋ ವಸ್ತುಗಳು ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಓವರಾಲ್ ಈ ಒಂದು ವಾರದಲ್ಲಿ ತುಂಬ ಚೇಂಜಸ್ ಇದೆ. ಹೊಸ ಆರಂಭನ ನಿಮ್ಮ ಮಕ್ಕಳು ಶುರು ಮಾಡ್ತಿರ್ಬೋದು, ಕೆಲಸದ ವಿಚಾರವಾಗಿರ್ಬೋದು, ಎಜುಕೇಷನ್ ವಿಚಾರವಾಗಿರ್ಬೋದು, ಅಥವಾ ಅವರು ಯಾವುದಾದ್ರೂ ಬೇರೆ ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡ್ತಿರ್ಬೋದು. ಖಂಡಿತ ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ, ಹೆಮ್ಮೆ ಅನ್ನಿಸ್ತಿದೆ. ಆ ರೀತಿಯಾದ ಕೆಲಸಗಳು ನಿಮ್ಮ ಮಕ್ಕಳು ಮಾಡ್ತಿದ್ದಾರೆ, ಹಾಗೆ ನಿಮಗಿನ್ನಷ್ಟು ಸಂತೋಷ ಈ ಒಂದು ವಾರದಲ್ಲಿ ಆಗ್ತಿದೆ. ಎಲ್ಲೋ ಮನಸ್ಸಲ್ಲಿ ಒಂದು ರೀತಿ ಅಲೋನ್ ಏನು ಅನಿಸ್ತಿದೆ ನಿಮಗೆ, ಅದರಿಂದ ಹೊರಗಡೆ ಬರ್ತಿದ್ದೀರಾ. ಆಂಜನೇಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಏನಾದರೂ ಆಂಜನೇಯ ಸ್ವಾಮಿಗೆ ಏನಾದ್ರು ಹರಕೆನ ಮಾಡ್ಕೊಂಡಿದ್ರೆ, ಏನಾದರೂ ಆಂಜನೇಯ ಸ್ವಾಮಿಗೆ ತುಂಬ ದಿವಸಗಳಿಂದ ಹರಕೆ ಮಾಡಿ ಅದನ್ನು ಮರ್ತಿದ್ರೆ, ಈ ಒಂದು ವಾರದಲ್ಲಿ ಅದನ್ನು ಪೂರ್ಣ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಿದೆ, ಇನ್ನಷ್ಟು ಧೈರ್ಯ ನಿಮಗೆ ಸಿಗ್ತಿದೆ, ಇನ್ನಷ್ಟು ನಿಮ್ಮ ದಾರಿಗೆ ಏನು ಅಡ್ಡಿಯಾಗಿದೆ ಅದನ್ನು ನಿವಾರಣೆ ಕೂಡ ಮಾಡ್ಕೋತಿದ್ದೀರಾ. ಎಸ್, ಯಾರು ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ನೋಡಿ, ಅದನ್ನು ನೀವು ತಗೋಬೇಕಾ ಬೇಡವಾ ಅನ್ನೋ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಯಾವುದು ನಿಮಗೆ ಇಂಪಾರ್ಟೆಂಟ್ ಇದೆ, ಯಾವುದು ನಿಮ್ಮ ಲೈಫಿಗೆ ಇಂಪಾರ್ಟೆಂಟ್, ಯಾರು ನಿಮಗೆ ಲೈಫಿಗೆ ಇಂಪಾರ್ಟೆಂಟ್, ಅದನ್ನು ಮಾತ್ರ ತಗೊಳ್ಳಿ. ಪಾಯಲ್ ನಂಬರ್ 2, ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಕೂಡ ಬರ್ತಿದ್ದಾರೆ. ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು ಸಮಸ್ಯೆಗಳಿತ್ತು, ಅಥವಾ ನಿಮಗೆ ಏನು ಉತ್ತರಗಳು ಬೇಕಾಗಿತ್ತು, ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಸಿಗ್ತಿದೆ. ಹಾಗೆಯೇ ಇನ್ನಷ್ಟು ನಿಮ್ಮ ಬಾಂಡಿಂಗ್ ಈ ಒಂದು ವಾರದಲ್ಲಿ ಇನ್ನಷ್ಟು ನಿಮ್ಮ ಮಾತುಕತೆಗಳು ಹೆಚ್ಚಾಗ್ತಿದೆ. ಹಾಗೆ ಒಂದು ಗುಡ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ ಪಾಯಲ್ ನಂಬರ್ 2. ಎಸ್, ಈ ಒಂದು ವಾರದಲ್ಲಿ ಯಾವ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು, ಅವರ ಒಂದು ಹಾವಭಾವಗಳು ಒಂದು ರೀತಿ, ಅವರ ವರ್ತನೆಗಳು ಒಂದು ರೀತಿ ನಿಮಗೆ ಸ್ವಲ್ಪ ಮನಸ್ಸಿಗೆ ಗೊಂದಲತೆನ ಮೂಡಿಸಬಹುದು ಪಾಯಲ್ ನಂಬರ್ 1. ಎಸ್, ಅದೇ ಆ ಗೊಂದಲತೆಯಿಂದ ನಿಮಗೆ ಯಾಕೆ ಈ ವ್ಯಕ್ತಿ ಈ ರೀತಿ ವರ್ತನೆ ಮಾಡ್ತಿದ್ದಾರೆ, ಅಥವಾ ಏನಕ್ಕೆ ನಿಮಗೆ ಏನಾದರೂ ಪ್ರಶ್ನೆನ ಕೇಳ್ತಿರ್ಬಹುದು, ಅಥವಾ ನಿಮ್ಮಿಂದ ಇನ್ನಷ್ಟು ವಿಚಾರನ ತಿಳ್ಕೊಳ್ತಿರಬಹುದು. ನಿಮ್ಮ ಮನೇಲಿ
ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಮಾಹಿತಿನ ಅವರು ತಿಳ್ಕೊಳ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರಬಹುದು ಆ ವ್ಯಕ್ತಿಗೆ. ಎಸ್, ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಿದೆ ಪಾಯಿಂಟ್ ನಂಬರ್ 2 ಈ ಒಂದು ವಾರದಲ್ಲಿ. ಎಸ್, ಕಲ್ಕಿ ಬಂದಿದ್ದಾರೆ. ಏನು ಅಡೆತಡೆಗಳಿದೆ ಅದು ನಿವಾರಣೆ ಆಗ್ತಿದೆ. ನಿಮಗೆ ಏನು ನ್ಯಾಯ ಬೇಕಾಗಿದೆ ಅನ್ಯಾಯ ಸಿಗ್ತಿದೆ. ಕೋರ್ಟ್ ವಿಚಾರದಲ್ಲೂ ಕೂಡ ನಿಮಗೆ ಯಾವುದು ಕೆಲಸ ಇನ್ನು ಪೆಂಡಿಂಗ್ ಉಳಿದಿದೆ ಅದು ಇನ್ನೂ ಪ್ರೊಸೀಡ್ ಆಗಿಲ್ಲ, ಈ ಒಂದು ವಾರದಲ್ಲಿ ಅದು ಪ್ರೊಸೀಜರ್ ಆಗ್ತಿದೆ. ಮೇಲ್ ಪರ್ಸನ್ನಿಂದ ಕೂಡ ನಿಮಗೆ ಈ ಒಂದು ವಾರದಲ್ಲಿ ಹೆಚ್ಚಿನ ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ತಿದ್ದೀರಾ. ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಒಂದು ಒಳ್ಳೆ ನಿರ್ಧಾರನ ತಗೊಳ್ತಿದ್ದೀರಾ. ಹಾಗೆ ತಾಯಿ ಶಾರದಾಂಬೆಯ ಅನುಗ್ರಹ ಕೂಡ ನಿಮಗೆ ಸಿಗ್ತಿದೆ. ಹಾಗೆ ಇನ್ನಷ್ಟು ಸತ್ಯಗಳು ಕೂಡ ಹೊರಗಡೆ ಬೀಳ್ತಿದೆ, ನಿಮ್ಮ ಕಣ್ಣಿಗೆ ಹೆಚ್ಚಾಗಿ ಕಾಣಿಸ್ತಿದೆ. ಯಾವುದನ್ನು ನೀವು ಈ ಹಿಂದೆ ಬ್ಲೈಂಡಾಗಿ ನಂಬಿದ್ರಿ ಅಥವಾ ಯಾವ ವ್ಯಕ್ತಿನ ತುಂಬ ನಂಬಿದ್ರಿ, ಹಾಗೂ ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ಹಾಗೂ ನಿಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲೂ ಕೂಡ ಆ ವ್ಯಕ್ತಿನ ತುಂಬ ನಂಬಿ ಮುಂದೆ ಹೋಗಿದ್ರಿ. ಆ ವ್ಯಕ್ತಿಯ ಇನ್ನೊಂದು ಸ್ವಭಾವ, ಇನ್ನೊಂದು ಗುಣ, ಇನ್ನೊಂದು ಆ ವ್ಯಕ್ತಿಯ ಮುಖವಾಡ ನಿಮಗೆ ಗೊತ್ತಾಗ್ತಿದೆ. ಅದನ್ನು ನೀವು ಅರಿವು ಮಾಡ್ಕೋಬೇಕಾಗಿದೆ ಈ ಒಂದು ವಾರದಲ್ಲಿ. ಪಾಯಿಂಟ್ ನಂಬರ್ 2 ಹಾಗೆ ಭೂ ವರಾಹ ಸ್ವಾಮಿಯ ಆಶೀರ್ವಾದ ಕೂಡ ನಿಮಗೆ ಒಂದು ವಾರದಲ್ಲಿ ಆಶೀರ್ವಾದ ಸಿಗ್ತಿದೆ. ಪಾಯಿಂಟ್ ನಂಬರ್ 2 ನಿಮ್ಮ ಒಂದು ಮನೆ ಕನ್ಸ್ಟ್ರಕ್ಷನ್ಗಾಗಿರ್ಬೋದು, ನಿಮ್ಮ ಭೂಮಿಗೆ ಸಂಬಂಧಪಟ್ಟದಾಗಿರ್ಬೋದು, ಅದೇನಾದರೂ ಅರ್ಧದಲ್ಲೇ ನಿಂತಿದ್ರೆ ಅದು ಕೂಡ ಫಾಸ್ಟಾಗಿ ಮೂವ್ ಆಗ್ತಿದೆ ಈ ಒಂದು ವಾರದಲ್ಲಿ. ಬ್ಯಾಕ್ಗ್ರೌಂಡಿಂದ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಎಸ್, ನಿಮ್ಮ ಮನೆಗೆ ಫಿಶಸ್ನ ಕೂಡ ತರ್ತಿರ್ಬಹುದು. ಪಾಯಿಂಟ್ ನಂಬರ್ 2 ನಿಮ್ಮ ಮನೆಗೆ ಎಷ್ಟೇ ಫಿಶ್ ತಂದರೂ ಕೂಡ ಅದು ಏನಾದರೂ ಅದು ನಿಮ್ಮ ಮನೆಯಲ್ಲಿ ನಿಲ್ತಾ ಇಲ್ಲ, ಅದು ಏನಾದರೂ ಹೊರ್ಟೋಗ್ತಿದೆ ಅಂದರೆ ಖಂಡಿತ ಈ ಒಂದು ವಾರದಲ್ಲಿ ಗುರುವಾರ ಆಗಿರಬಹುದು ಅಥವಾ ಶನಿವಾರ ಆಗಿರಬಹುದು, ಅದನ್ನು ನೀವು ತರೋದ್ರಿಂದ ಖಂಡಿತ ಹೆಚ್ಚಿನ ಒಂದು ಅಭಿವೃದ್ಧಿ ಹಾಗೂ ನಿಮ್ಮ ಮನೆಗೆ ಪ್ರೊಟೆಕ್ಷನ್ ಕೂಡ ಸಿಗ್ತಿದೆ. ನಿಮ್ಮ ಮನೆಗೆ ಏನು ಹೆಚ್ಚಿನ ದೃಷ್ಟಿ ಇದೆ ಅದು ಕೂಡ ನಿವಾರಣೆ ಆಗ್ತಿದೆ. ಪಾಯಿಂಟ್ ನಂಬರ್ 2 ನರಸಿಂಹಸ್ವಾಮಿ ಬಂದಿದ್ದಾರೆ. ಶತ್ರುಗಳ ಸಂಹಾರ ಆಗ್ತಿದೆ. ನಿಮ್ಮ ಕಣ್ಮುಂದೆನೇ ನಿಮ್ಮ ಶತ್ರುಗಳು ಬೀಳೋದನ್ನು ನೋಡೋ ಸಮಯ ಕೂಡ ಬಂದಿದೆ. ಅದು ಶೀಘ್ರದಲ್ಲೇ ನಿಮಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಪಾಯಿಂಟ್ ನಂಬರ್ 2, ಖಂಡಿತ ಆ ವ್ಯಕ್ತಿಗಳು ಕೂಡ ಅಷ್ಟೇ ನೋವನ್ನು ಅನುಭವಿಸುವಂತಹ ಸಮಯ ಬಂದಿದೆ. ಹಾಗೆ ನಿಮ್ಮ ವಸ್ತುಗಳನ್ನು ಯಾರು ಡ್ಯಾಮೇಜ್ ಮಾಡಿದರು ಅಥವಾ ನಿಮಗೆ ಅವ್ರು ಏನೇ ನೀವು ಅವ್ರಿಗೆ ಕೆಡಕು ಮಾಡದೆ ಹೋದ್ರು, ನಿಮ್ಮ ಲೈಫಿಗೆ ಕೆಡಕನ್ನು ಮಾಡಿದರು, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಶತ್ರುಗಳ ಒಂದು ಪ್ರಾಬ್ಲಮ್ಸನ್ನು ನೀವು ನೋಡ್ತಿದ್ದೀರಾ. ಅವರ ಪ್ರಾಬ್ಲಮ್ಸ್ನ ನೀವು ಅವ್ರಿಗೆ ನಿಭಾಯಿಸೋಕ್ಕಾಗದಿರೋ ಅಂಥದ್ದನ್ನು ನೀವು ನೋಡ್ತಿದ್ದೀರಾ. ಎಸ್, ನಿಮ್ಮ ಲೈಫಿಗೆ ಏನು ಅವರು ಅಡೆತಡೆ ಮಾಡಿದರು ಅದಕ್ಕಿಂತ ಹೆಚ್ಚಿನ ಮಟ್ಟದ ಅಡೆತಡೆಗಳು ಅವರ ಲೈಫಲ್ಲಿ ಆಗ್ತಿದೆ. ಎಸ್, ಕೆಲಸದ ಕಡೆ ಹೆಚ್ಚಿನ ಫೋಕಸ್ ಮಾಡ್ತಿದ್ದೀರಾ. ನಿಮ್ಮ ಕೆರಿಯರ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ನಾನು ಆಗಲೇ ಹೇಳಿದಾಗೆ ಯಾರಿಗಾದರೂ ನಿಮ್ಮ ಅಮೌಂಟ್ ಆಗಿರ್ಬೋದು, ವಸ್ತುಗಳಾಗಿರಬಹುದು. ಫೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಫೈಲ್ ನಂಬರ್ 2 ಕೂಡ ನೀವು ಚಾಯ್ಸ್ ಮಾಡಿ ನೋಡ್ತಿರ್ಬಹುದು. ಆ ವಸ್ತುಗಳು ನಿಮ್ಮ ಕೈಯಿಂದ ಹೋದರೆ ಮತ್ತೆ ಬರೋದು ಸ್ವಲ್ಪ ನಿಧಾನ ಆಗ್ಬೋದು, ಸ್ವಲ್ಪ ಗಮನ ಕೊಡಿ. ನೀವು ಸಾಕಿರೋ ಪ್ರಾಣಿಗಳಿಂದ ನಿಮಗೆ ತುಂಬಾ ಪ್ರೊಟೆಕ್ಷನ್ ಇದೆ. ಸಾಕು ಪ್ರಾಣಿಗಳನ್ನ ಈ ಒಂದು ವಾರದಲ್ಲಿ ನೀವು ಮನೆಗೆ ಪರ್ಚೇಸ್ ಮಾಡ್ತಿದ್ದೀರಾ, ಅದರಿಂದ ಇನ್ನಷ್ಟು ನಿಮಗೆ ಪ್ರೊಟೆಕ್ಷನ್ ಸಿಗ್ತಿದೆ. ಒಂದು ರೀತಿ ನೀವು ನಿಮ್ಮ ಕಣ್ಮುಂದೆ ಅನ್ಯಾಯ ಆದರೆ ಅದನ್ನು ನೀವು ಸಹಿಸೋದಿಲ್ಲ, ನಿಮ್ಮ ಕಣ್ಮುಂದೆ ಸುಳ್ಳು ಹೇಳಿದ್ರೆ ಅದನ್ನು ನೀವು ಸಹಿಸ್ತಿಲ್ಲ. ಈ ಒಂದು ವಾರ ನೇರ ಉತ್ತರ ಕೊಡ್ತಿದ್ದೀರಾ, ಅದು ಕೆಲವು ವ್ಯಕ್ತಿಗಳಿಗೆ ಇಷ್ಟ ಆಗ್ತಿಲ್ಲ. ನಿಮ್ಮ ಸ್ವಭಾವ ಆಗಿದೆ, ಒಂದು ರೀತಿ ನಿಮ್ಮ ಕಣ್ಮುಂದೆ ಅನ್ಯಾಯ ಆಗ್ತಿರೋದನ್ನು ನೋಡೋಕ್ಕಾಗ್ತಿಲ್ಲ, ನಿಮ್ಮ ಕಣ್ಮುಂದೆ ಸುಳ್ಳು ಹೇಳ್ತಿರೋ ಅದನ್ನು ನೀವು ಸಹಿಸೋಕ್ಕಾಗ್ತಿಲ್ಲ. ಹಾಗೆ ಇನ್ನೊಬ್ರಿಗೆ ಒಳ್ಳೇದಾಗಬೇಕು ಅನ್ನೋ ಬಯಸುವಂತಹ ಮನಸ್ಸು ನಿಮ್ಮದಾಗಿದೆ. ಫೈಲ್ ನಂಬರ್ 2 ಯಾರು ನಿಮಗೆ ತುಂಬಾ ವೀಕ್, ನೀವು ಯಾವುದನ್ನು ನಿರ್ಧಾರ ತೊಗೊಳಕ್ಕಾಗೋದಿಲ್ಲ ಅಥವಾ ನೀವು ಸೋಂಬೇರಿಗಳು, ಏನು ಮಾಡೋಕ್ಕಾಗ್ತಿಲ್ಲ, ನಿಮಗೆ ಜಾಬ್ ಸಿಗ್ತಿಲ್ಲ ಅಂತ ನಿಮಗೆ ಮಾತುಗಳನ್ನು ನುಡ್ತಿದ್ರೆ ಅದು ವಾಪಸ್ ಅವ್ರಿಗೆ ರಿವರ್ಸ್ ಬ್ಯಾಕ್ ಆಗ್ತಿದೆ. ಈ ಒಂದು ವಾರದಲ್ಲಿ ನಿಮಗೆ ಜಾಬ್ ಆಫರ್ ಕೂಡ ಬರ್ತಿದೆ, ಮ್ಯಾರೇಜ್ ಆಫರ್ ಕೂಡ ಬರ್ತಿದೆ, ಸಕ್ಸಸ್ ಅನ್ನೋದು ಕೂಡ ಸಿಗ್ತಿದೆ. ನಿಮ್ಮ ಪೂರ್ವಜರ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನು ಹೆಚ್ಚಾಗಿ ಕೇಳ್ತಿದ್ದೀರಾ. ಫೈಲ್ ನಂಬರ್ 2 ಹಾಗೆ ಇನ್ನಷ್ಟು ಸೂಕ್ಷ್ಮ ವಿಚಾರನ ಕೂಡ ಗಮನಿಸ್ಕೊಳ್ಬೇಕಾಗಿದೆ. ಸೂರ್ಯ ನಮಸ್ಕಾರ ಮಾಡಿ ಈ ಒಂದು ವಾರದಲ್ಲಿ. ಎಸ್, ಸಾಧ್ಯ ಆದರೆ ಒಂದು ವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೆಡಿಟೇಷನ್ ಮಾಡಿ. ಫೈಲ್ ನಂಬರ್
2 ಅದೇ ನಿಮಗೆ ಸಕ್ಸಸ್ ದಾರಿನ ತೋರಿಸ್ಕೊಡ್ತಿದೆ. ಎಸ್, ಯಾವುದೋ ಕಾಲುಗಳು ನೀವು ತುಂಬ ಗಮನಿಸ್ತಿದ್ದೀರಾ, ಅವರ ಕಾಲು ನಿಮ್ಮ ಮನೆಗೆ ಬರೋದ್ರಿಂದ ಏನೋ ಒಂದು ರೀತಿ ನಿಮ್ಮ ಮನಸ್ಸಿಗೆ ಚಂಚಲತೆ, ಒಂದು ರೀತಿ ಗೊಂದಲತೆ, ಒಂದು ರೀತಿ ಏನೋ ಒಂದು ರೀತಿ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಆ ಒಂದು ವೈಬ್ ನಿಮಗೆ ಫೀಲ್ ಆಗ್ತಿದೆ ಈ ಒಂದು ವಾರದಲ್ಲಿ. ಅವರ ಕಾಲು ಲಕ್ಷಣಗಳು, ಅವರ ಕಾಲನ್ನು ನೋಡಿದ ತಕ್ಷಣ ಇನ್ನಷ್ಟು ಮಾಹಿತಿ ನಿಮಗೆ ಸಿಗ್ತಿದೆ. ಎಸ್, ನಂಗೆ ಗೊತ್ತಿಲ್ಲ ಇಲ್ಲಿ ಎನರ್ಜಿಸ್ ಏನು ಬಂದಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಯಾವುದಾದ್ರೂ ಡ್ಯಾಮೇಜ್ ಆಗಿರೋ ವಸ್ತುಗಳು, ಗಾಜಿನ ಐಟಮ್ಸ್ ಏನಾದರೂ ನಿಮ್ಮ ಮನೇಲಿ ಇಟ್ಟಿದ್ರೆ ಅದನ್ನು ಥ್ರೋ ಔಟ್ ಮಾಡಿ ಈ ಒಂದು ವಾರದಲ್ಲಿ. ಯಾರಿಗೆ ರೆಸಿನೆಂಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿರ್ಧಾರ ಈ ಒಂದು ವಾರದಲ್ಲಿ ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಕುಟುಂಬಕ್ಕೂ ನಿಮಗೂ ತುಂಬಾ ಸಂತೋಷನ ತಂದುಕೊಡ್ತಿದೆ. ಯಾರಿಲ್ಲಿ ಸೆಕೆಂಡ್ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಶಿರ್ಡಿ ಸಾಯಿಬಾಬಾರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ. ಶಿರ್ಡಿ ಸಾಯಿಬಾಬಾ ದರ್ಶನ ಕೂಡ ಈ ಒಂದು ವಾರದಲ್ಲಿ ಮಾಡ್ತಿರಬಹುದು. ಇನ್ನಷ್ಟು ರೆಸ್ಪಾನ್ಸಿಬಲ್ ನಿಮಗೆ ಸಿಗ್ತಿದೆ. ನಿಮ್ಮ ಸಕ್ಸಸ್ಗೆ ಯಾರು ಅಡ್ಡಿಯಾಗಿದ್ರು ಅವರಿಂದ ನೀವು ದೂರ ಹೋಗ್ತಿದ್ದೀರಾ, ಆ ವ್ಯಕ್ತಿಗಳೇ ನಿಮ್ಮಿಂದ ದೂರ ಹೋಗ್ತಿದ್ದಾರೆ. ಸ್ವಲ್ಪ ಆದಷ್ಟು ಈ ಒಂದು ವಾರದಲ್ಲಿ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಬದಲಾವಣೆಗಳಿದೆ. ಚರ್ಮಕ್ಕೆ ಸಂಬಂಧಪಟ್ಟಾಗೆ, ಸ್ಟಮಕ್ಗೆ ಸಂಬಂಧಪಟ್ಟಾಗೆ ಏನು ಪ್ರಾಬ್ಲಮ್ಸ್ ಇತ್ತು ಅದರಿಂದ ಕೂಡ ನಿಮಗೆ ನಿವಾರಣೆ ಆಗ್ತಿದೆ. ಚಕ್ರ ಮೆಡಿಟೇಷನ್ನ ಮಾಡಿ. ಹಾಗೆ ಹೆಚ್ಚು ಚಿಂತೆ ಮಾಡಬೇಡಿ, ಹೆಚ್ಚು ಧ್ಯಾನ ಮಾಡಿ, ಮೈಂಡ್ ಮತ್ತು ಮನಸ್ಸು ಕಾಮಾಗಿಡಿ. ಎಸ್, ನೀವು ಇಷ್ಟಪಟ್ಟಿರುವಂಥ ಸ್ಥಳಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರ್ಬಹುದು. ಪಾಲ್ ನಂಬರ್ ಅದು ನಿಮ್ಮ ನೇಬರ್ಸ್ ಮನೆ ಆಗಿರ್ಬೋದು, ನೇಚರ್ಸ್ ಆ್ಯಂಡ್ ಪ್ಲೇಸಸ್ ಆಗಿರ್ಬೋದು, ಟೆಂಪಲ್ ಆಗಿರಬಹುದು, ಎನಿಥಿಂಗ್, ಎಲ್ಲಾದರೂ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ವಿಶೇಷವಾದ ವ್ಯಕ್ತಿನ ಕೂಡ ಭೇಟಿ ಮಾಡ್ತಿದ್ದೀರಾ. ನಿಮ್ಮ ತಾಯಿಯಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ ಈ ಒಂದು ವಾರದಲ್ಲಿ. ಫಾರ್ ಪಾಲ್ ನಂಬರ್ 2. ಎಸ್, ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ಏನೋ ಒಂದು ಬೆಟರ್ಫುಲ್ ಮೂಮೆಂಟಿಂಗ್ ನಿಮ್ಮ ಲೈಫಲ್ಲಿ ಬರ್ತಿದೆ, ಚೇಂಜಸ್ ಬರ್ತಿದೆ. ಖಂಡಿತ ಅದನ್ನು ಸ್ವೀಕಾರ ಮಾಡ್ತಿದ್ದೀರಾ. ಹಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಹಾಗೆ ನೀವು ಅಂದ್ಕೊಂಡಿರೋ ಕೆಲಸ ಜಯ ಆಗ್ತಿದೆ ಈ ಒಂದು ವಾರದಲ್ಲಿ. ಗುರುಗಳ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಫಾರ್ ಪಾಯಿಂಟ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ.